ಇವತ್ತು 8 ಜನ ಶ್ರೀಗಳು ಗೃಹ ಸಚಿವರನ್ನ ಭೇಟಿಯಾಗಿದ್ರು. ಅವರ ಪೈಕಿ ವರೂರು ಜೈನ ಪೀಠದ ಶ್ರೀಗಳಾದಂತಹ ಗುಣಾಧರ ನಂದಿಸ್ವಾಮೀಜಿಯವರು ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗೋಣ. ಗುರುಜಿ ನಮಸ್ತೆ. ಆಶೀರ್ವಾದ ಹೇಳ್ರಿ ಸರ್. ಈಗ 8ಕ್ಕೂ ಹೆಚ್ಚು ಜನ ಸ್ವಾಮೀಜಿಗಳು ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ NIA ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀರಿ ಅಂತ? ನೋಡ್ರಿ, ಅದ ಕೇಂದ್ರ ಸರ್ಕಾರ ಬಿಟ್ಟದ ವಿಷಯ. ನಾವ ಏನಂತ ಇದಾವು, ಷಡ್ಯಂತ್ರದ ಹೊರಗಡೆ ಬರಬೇಕಾ, ಷಡ್ಯಂತ್ರ ಏನು ನಡೀತಾ ಇದೆ ಧರ್ಮಸ್ಥಳ ಬಗ್ಗೆ ಆದ್ನಿದ್ದಂಥ ನಾವು ಅಮಿತ್ ಶಾ ಅವರಿಗೆ ಸರಿಯಾಗಿ 45 ನಿಮಿಷ ಸರಿಯಾಗಿ ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೇವ ಇದು ಒಂದು ಧರ್ಮಸ್ಥಳ ಬಗ್ಗೆ ಒಂದು ಪಿತೂರಿ, ಒಂದು ಷಡ್ಯಂತ್ರ ಇದ್ದಂಥ ಆ ಮಂಜುನಾಥ ದೇವಸ್ಥಾನ ಲಕ್ಷಾಂತರ ಆರಾಧಕನ ಒಂದು ಮನಸ್ಸು ನುಡಿಸುವಂಥ ಕೆಲಸ, ಒಂದು ಭಾರತೀಯ ಸಂಸ್ಕೃತಿ ಏನಿದೆಯಲ್ಲ ಅದನ್ನ ಕುಟಾರಘಾತ ಮಾಡುವಂಥ ಒಂದು ಕಾರ್ಯ ನಡೀತಾ ಇದೆ. ಆಗಬೇಕಂತೆ ಮನವರಿಕೆ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ನಾವು ಆಲ್ರೆಡಿ ರಾಜ್ಯ ಸರ್ಕಾರ ಜೊತೆಗೆ ಸಂಪರ್ಕದಾಗಿದ್ದಾವ. ಆಮೇಲೆ ನಾವು ಧರ್ಮಸ್ಥಳ ಪೂರ್ವಾಗಿ ಪೂರ ಇದ್ದಂಥ ಸಪೋರ್ಟ್ದಾಗಿದ್ದಾವ. ನಿಮ್ಗೆ ಯಾವ ಸಮಯದ ರಾತ್ರಿ 12ಕ್ಕೆ ಸುದ್ದ ನೀವು ಕರೆ ಮಾಡಿರಿ, ನಾವು ಅದಕ್ಕೆ ನಿಮ್ಮ ಜೊತೆಗೆ ಇರ್ತಾವ. ಇಂಥ ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯದಲ್ಲಿ ಯಾರ್ಯಾರು ಇದ್ದಂಥ ಲೀನ್ ಇರ್ತಾರ, ಆ ಥರದಲ್ಲಿ ಯಾರು ಷಡ್ಯಂತ್ರಕಾರಿ ಇರ್ತಾರ ಅವ್ರ ಮ್ಯಾಗಿದ್ದಂಥ ನಾವು ಸರಿಯಾಗಿ ಕ್ರಮ ತಗೋತೇವೆ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾವು ಅದು ಏನು ಒಂದು ಮರವಣಿಕೆ, ಒಂದು ಮಾನಸಿಕವಾಗಿ ಅವ್ರಿಗೆ ನಾವು ಏನು ಮನವರಿಕೆ ಮಾಡಿ ಕೊಟ್ಟಿದ್ದು ಅಂದರೆ, ಈಗ ಇವತ್ತು ಧರ್ಮಸ್ಥಳ ಆಯ್ತಾ, ಮತ್ತೊಂದು ದೇವಸ್ಥಾನ ಆಯಿತು, ಮತ್ತೊಂದು ಸ್ವಾಮಿಗಳಾಯಿತು, ಅಂಥ ಸ್ವಾಮಿಯಾಗ ಏನರ ಒಂದು ಪರ್ಮನೆಂಟ್ವಾಗಿ ಒಂದು ಕೆಲಸ ಆಗಬೇಕಂತ ಅಂದಾಗ ಅವ್ರು ಏನಂದ್ರೆ, ಬರೋ ದಿನಮಾನದಲ್ಲಿ ಒಂದು ಅರ್ಟಾಶಿ ಟ್ಯಾಂಕ್ ಕೇಸ್ ಐತಲ್ಲ, ಅಂಥದ ಒಂದು ಧಾರ್ಮಿಕ ದತ್ತಿಗಳಾಗಲಿ, ಧಾರ್ಮಿಕ ವ್ಯವಸ್ಥೆಗಳು ಆಗಲಿ, ಧಾರ್ಮಿಕ ಸಂಸ್ಥಾಗಳು ಆಗಲಿ, ಧಾರ್ಮಿಕ ವಿಚಾರಧಾರಗಳು ಆಗಲಿ, ಯಾರಾದರೆ ಕುಠಾರಘಾತ ಮಾಡ್ತಾರ ಅವ್ರ ಮ್ಯಾಗ ಬಿ ಕ್ರಮ ತಗುವಂಥ ಹೊಸ ಕಾನೂನು ತರ್ತೇವೆ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ರಚನೆ ಮಾಡಿದೆ. ಯೂಟ್ಯೂಬ್ ಏನಿದಲ್ಲ, ಈಗಾಗಲೇ ರಾಜ್ಯ ಸರ್ಕಾರ SIT ಅನ್ನು ರಚನೆ ಮಾಡಿದೆ, ತನಿಖೆಯನ್ನು ಕೂಡ ನಡೆಸ್ತಾ ಇದೆ. SIT ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳಿ, ಯಾಕಾಗಿ NIAನೇ ಬರಬೇಕು ಅಂತ? ನಾವೆಲ್ಲಿ NIA ಅಂತ ಹೇಳಿಲ್ಲ, ಎಲ್ಲೂ CBI ಅಂತ ಹೇಳಿಲ್ಲ. ನಾವು ಮಾತ್ರ ಇದ್ರ ಮ್ಯಾಗ ನೀವು ಕೇಂದ್ರ ಸರ್ಕಾರವರ ಅದ್ರ ಮ್ಯಾಗ ಲಕ್ಷ್ಯ ಕೊಡ್ಬೇಕಂತೆ ನಮ್ಮ ಮಠಾಧೀಶಗಳು ಹೇಳಿದಾವ. ಮಠಾಧೀಶರದೇ ಒಂದು 4-5 ಅಪೇಕ್ಷೆಗಳು ಇದಾವ. ಒಂದಲ್ಲ, ಧರ್ಮಸ್ಥಳಕ್ಕೊಂದು ಮತ್ತೊಂದು 3-4 ಅಪೇಕ್ಷೆಗಳು ಇದಾವ. ಆ ಅಪೇಕ್ಷೆ ಆದಾಗ ಏನು ಒಂದು ಅಪೇಕ್ಷೆ ಏನಿದೆ ಅಂದರೆ, ನಮ್ಮ SIT ಮ್ಯಾಗ ಯಾವುದೂ ಪ್ರಕಾರ ನಂಬಿಕೆ ಇಲ್ಲಂತ ನಾನು ಸ್ವಾಗತ ಮಾಡಿದೆ. ನಮ್ಮ ಮೊದಲಿನ ಸಮಯದಲ್ಲೇ ಸ್ವಾಗತ ಮಾಡಿದವ SITಗೆ. SIT ಏನು ಕೆಲಸ ನಡೆದಿದೆ, ಬಹಳ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, ಬಹಳ ಶ್ರಮ ವಹಿಸ್ತಾ ಇದ್ದಾರೆ. ಆದರೆ ಅವ್ರ ಮ್ಯಾಗ ಯಾವ ಪ್ರಕಾರ ನಮ್ಮದ ದುರ್ಭಾವನಾ ಇಲ್ಲ. ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಬಗ್ಗೆ ನಮ್ಗೆ ಯಾವ ಪ್ರಕಾರ ಅಗೌರವವಿಲ್ಲ. ಆದರೆ ಹೆಚ್ಚಿನ ತನಿಖೆ ಇವರಲ್ಲೇ ಏನು SIT ಎಷ್ಟು ಲಿಮಿಟ್ ಇದೆ ಅದರ ಮೀರಿ ಏನಾದರೆ ಅದರಲ್ಲಿ ದೋಷಾರೋಪ ಕಂಡು ಬಂದಾಗ, ಈ ದೋಷಾರೋಪ ಕಂಡು ಬಂದಾಗ ಅವ್ರ ಮ್ಯಾಗ ನೀವು ಸರಿಯಾಗಿ ನೀವು ಹಸ್ತಕ್ಷೇಪ ಮಾಡಬೇಕಂತೆ ಇದು ನಮ್ಮ ಭಾವನಾ. ಈಗ ಕೇಂದ್ರದ ತನಿಖಾ ಸಂಸ್ಥೆ ಅಂದ್ರೆ ಹೇಳೋದ ಅರ್ಥ, ಈಗ ಕೇಂದ್ರದ ತನಿಖಾ ಸಂಸ್ಥೆಗಳ ಎಂಟ್ರಿ ಆಗಬೇಕು, ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ನೀವು ಮನವಿ ಮಾಡ್ಕೊಂಡಿದ್ದೀರಿ, ಆಗ್ರಹಿಸ್ತಾ ಇದ್ದೀರಿ. ಬಟ್ ಮೂಲ ಪ್ರಶ್ನೆ ಇರುವಂತಹದ್ದು, ನಿಮಗೆ ಈ ಪ್ರಕರಣದಲ್ಲಿ ಯಾವ ರೀತಿಯ ಅನುಮಾನ ಇದೆ ಅಂತ ಹೇಳಿ? ಅನುಮಾನ ಯಾವ ರೀತಿಯಲ್ಲಿ ಅಂತಂದರೆ, ಈಗ ಕೆಲವು ಸಮಯದಲ್ಲಿ ಏನಾಗಿದೆ ಅಂದರೆ, ಹೊರಗಡೆ ರೊಕ್ಕದ ವ್ಯವಹಾರ ಆಗಿದೆ, ಹೊರ ದೇಶದ ಮೀಡಿಯಾದಲ್ಲಿ ಈ ವಸ್ತುಗಳ ಬಿಂಬಿಸ್ತಾ ಇದ್ದಾರೆ. ಆದ ಕಾರಣ ಹೊರ ರಾಜ್ಯ, ಹೊರ ದೇಶದಲ್ಲಿ ಅನೇಕ ಇದ್ರ ಮೇಲೆ ಕುದೃಷ್ಟಿ ಇದ್ದಾವೆ. ಅಂಥವ್ರ ಮ್ಯಾಗ ಯಾವ SIT ಅಧಿಕಾರ ಮೀರಿ ಏನು ಕೆಲಸ ಆಗಿದೆ ಆ ಥರದಲ್ಲಿ ತಾವು ಗಮನ ವಹಿಸಬೇಕಂತೇಳಿ ನಾವು ಮನವಿ ಮಾಡಿಕೊಟ್ಟಿದ್ದಾವೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಪಬ್ಲಿಕ್ TV ಜೊತೆ ಮಾತನಾಡಿದ್ದಕ್ಕಾಗಿ. ಇದು ವರೂರು ಜೈನ ಪೀಠದ ಮಹಾರಾಜರು ಹೇಳ್ತಾ ಇರುವಂತಹ ಮಾತು. SITಗೆ ಮೊದಲು ಆಗ್ರಹಿಸಿದ್ದೆ ನಾವು, ತನಿಖೆ ನಡೀತಾ ಇದೆ, ಬಟ್ ಇಂಟರ್ನ್ಯಾಷನಲ್ ಫಂಡಿಂಗ್ ಆಗಿದೆ, ಹೊರದೇಶಗಳ ಕೈವಾಡ ಇರೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಕೇಂದ್ರದ ತನಿಖಾ ಸಂಸ್ಥೆ ತನಿಖೆಯನ್ನು ನಡೆಸಬೇಕು ಅಂಥೇಳಿ